ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಪರಮ ಪೂಜ್ಯ ಸಿದ್ಧ ತೋಟೇಂದ್ರ ಶಿವಾಚಾರ್ಯರ ಹುಟ್ಟುಹಬ್ಬದ ನಿಮಿತ್ತವಾಗಿ ಯಾದಗಿರಿ ನಗರದಲ್ಲಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರು ಆದ ಬಿಎನ್ ವಿಶ್ವನಾಥ ನಾಯ್ಕ ಅವರ ನೇತೃತ್ವದಲ್ಲಿ ಯಾದಗಿರಿ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಮಾತನಾಡಿದ ಜಿಲ್ಲಾಧ್ಯಕ್ಷರು ಆದ ಬಿಎನ್ ವಿಶ್ವನಾಥ ನಾಯ್ಕ, ಜಗ ಮೆಚ್ಚಿದ ಜಗದ್ಗುರು ನಡೆದಾಡುವ ದೇವರು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯರ ಪಾದಗಳಿಗೆ ಅರ್ಪಿಸುತ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಇಂದು ಶ್ರೀಗಳ ಹುಟ್ಟುಹಬ್ಬವನ್ನ ಜಯ ಕರ್ನಾಟಕ ಸಂಘಟನೆ ಯಾದಗಿರಿ ಜಿಲ್ಲಾ ಘಟಕ ವತಿಯಿಂದ ಯಾದಗಿರಿ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಮಾತನಾಡಿದರು. ಪರಮ ಪೂಜ್ಯರು 100 ವರ್ಷಗಳ ಕಾಲ ಸುಖವಾಗಿ ಈ ನಾಡಿನ ಜನತೆಗೆ ಶ್ರೀಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು ಅಂತ ಹೇಳಿದರು. ಬಿಎನ್ ವಿಶ್ವನಾಥ ನಾಯ್ಕ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ವೃದ್ಧಾಶ್ರಮ ಆಗಿರ್ಬೋದು, ಅನಾಥಾಶ್ರಮ ಆಗಿರ್ಬೋದು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮ್ಮ ಬಿಎನ್ ವಿಶ್ವನಾಥ ನಾಯ್ಕ ಅವರ ನೇತೃತ್ವದಲ್ಲಿ ಈ ನಾಲ್ವರ ನಡೆದಾಡುವ ದೇವರು ನಾಲ್ವರು ಕೋರಿ ಸಿದ್ದೇಶ್ವರ ಅಪ್ಪಾಜಿ ತೋಟೇಂದ್ರ ಅಪ್ಪಾಜಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ಜಯ ಕನ್ನಡ ಸಂಘಟನೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಿಎನ್ ವಿಶ್ವನಾಥ ನಾಯ್ಕರು ಅವರ ತಂಡದ ವತಿಯಿಂದ ಪ್ರತಿ ವರ್ಷ ಏನು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ, ಬಹಳ ಒಂದು ಕಳಕಳಿ ಸಾಮಾಜಿಕ ಕಳಕಳಿ ಆಚರಣೆ ಮಾಡ್ತಿದಾರ. ಮತ್ತು ಇವರ ನಮ್ಮ ವಿಶ್ವನಾಥ ನಾಯ್ಕ ಮತ್ತು ಅವ್ರ ತಂಡದವರಿಗೆ ಅಪ್ಪಾಜಿಯವರ ಆಶೀರ್ವಾದ ಸದಾಕಾಲ ಇರಬೇಕು. ಮತ್ತು ಇವರ ಆಸೆ ಏನಂದ್ರೆ, ನಮ್ಮ ಜಯ ಕನ್ನಡ ಸಂಘಟನೆ ಆಸೆ ಏನಂದ್ರೆ ಅಪ್ಪಾಜಿಯವರು 100 ವರ್ಷ ಕಾಲ ಸುಖವಾಗಿ ಬಾಳಿ ಅವರು ಆಯುಷ್ ಅಂತಸ್ತು ಐಶ್ವರ್ಯ ಎಲ್ಲವನ್ನು ನಾಡಿನ ಜನರಿಗೆ ಮಳೆ ಗಾಳಿ ಎಲ್ಲ ಸಿಗಲಿ, ಅಪ್ಪಾಜಿಯವರ ಜೀವಂತವಾಗಿ ಇದ್ದು ಅವರಿಗೆ ಅವ್ರ ಕಡೆಯಿಂದ ನಮ್ಗೆ ಎಲ್ಲವನ್ನು ನಾಡಿನ ಜನತೆ ಸಿಗಲಿ ಅಂತ ಒಂದು ನಮ್ಮ ಜಯ ಕನ್ನಡ ಸಂಘಟನೆಯಿಂದ ಹುಟ್ಟುಹಬ್ಬ ಆಚರಣೆ ಮಾಡ್ತಾರ. ಅವರೆಲ್ಲರಿಗೂ ಸಹ ನಾವೆಲ್ಲರೂ ನಮ್ಮ ಜಯ ಕನ್ನಡ ಸಂಘಟನೆಯವರಿಗೂ ಸಹ ನಾವೆಲ್ಲ ಅವ್ರ ಶಕ್ತಿ ತುಂಬಂತ ಕೆಲಸ ನಾವೆಲ್ಲರೂ ಮಾಡಬಂತ ಈ ಸಂದರ್ಭದಾಗ ಎಲ್ಲ ತಾಯಿದರಲ್ಲಿ ನಾವೊಂದು ಅನಿಸಿಕೊಂಡು ಹೇಳ್ತೇನೆ. 4 ಸಿದ್ಧ ತೋಟೇಂದ್ರ ಅಪ್ಪಾಜಿ ಅವರಿಗೆ, 4 ಸಿದ್ಧ ತೋಟೇಂದ್ರ ಅಪ್ಪಾಜಿ ಅವರಿಗೆ, ತೋಟೇಂದ್ರ ಅಪ್ಪಾಜಿ ಅವರು ತೋಟೇಂದ್ರ ಅಪ್ಪಾಜಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. 4 ಕೋರಿ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ, 4 ಕೋರಿ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ, 4 ಕೋರಿ ಸಿದ್ಧ ತೋಟೇಂದ್ರ ಅಪ್ಪಾಜಿ ಅವರಿಗೆ, 4 ಕೋರಿ ಸಿದ್ದೇಶ್ವರ ತೋಟೇಂದ್ರ ಅಪ್ಪಾಜಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಜಗದ್ಗುರು ಪರಮ ಪೂಜ್ಯ ಡಾಕ್ಟರ್ ಸಿದ್ಧ ತೋಟೇಂದ್ರ ಅಪ್ಪಾಜಿ ಅವರ ಹುಟ್ಟುಹಬ್ಬ ಪ್ರಯುಕ್ತ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆರಿಗೆ ಅಂತಿರುವ ತಾಯಂದರಿಗೆ ಹಣ್ಣು ಹಂಪಲನ್ನು ಪ್ರತಿ ವರ್ಷ ಅಪ್ಪಾಜಿ ಅವರ ಹುಟ್ಟುಹಬ್ಬ ಅನ್ನದಾನ ಆಗಿರ್ಬೋದು, ಹಣ್ಣು ಹಂಪಲು ಬ್ರೆಡ್ಗಳಾಗಿರ್ಬೋದು ಹಂಚಿಕೊಂತ ಪ್ರತಿ ವರ್ಷ ಬರ್ತಾ ಇದ್ದೀವಿ. ಈ ವರ್ಷ ಕೂಡ ಅಪ್ಪಾಜಿ ಅವ್ರದ್ದು ಹುಟ್ಟುಹಬ್ಬ ಇದೆ. ಹಾಗಾಗಿ ಈ ವರ್ಷ ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಪ್ಪಾಜಿ ಅವರ ಹುಟ್ಟುಹಬ್ಬವನ್ನು ಈ ನಮ್ಮ ತಾಯಂದಿರ ಜೊತೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅಪ್ಪಾಜಿ ಅವರು ಇನ್ನೂ 106 ವರ್ಷ ಕಾಲ ಇನ್ನು ಸುಖವಾಗಿ ಬಾಳಬೇಕಂತ ಕೇಳಕ್ಕೆ ಇಚ್ಛಿಸ್ತೀನಿ. ಯಾಕಂದ್ರೆ ಇವತ್ತು ಈ ಕಲಿಯುಗದಲ್ಲಿ ಅಂತ ಗುರುಗಳು ಇರೋದು ಬಹಳ ಅಪರೂಪ. ಆ ಗುರುಗಳು ನಮ್ಮೆಲ್ಲರ ಮೇಲೆ ಆಶೀರ್ವಾದ ಇದ್ರೆ ನಾವೆಲ್ಲರೂ ಆರೋಗ್ಯ ಅಂತಸ್ತು ಲಿಂದ ನಾವೆಲ್ಲರೂ ಆರಾಮಿರ್ತೀವಿ ಎಂದು ಹೇಳಕ್ಕೆ ಇಚ್ಛಿಸ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಅಪ್ಪಾಜಿ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಇದೇ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಮೊಗದಂಪೂರ್, ಜಯ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಶಿವರಾಜ್ ಗುತ್ತೇದಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಂಗನಾಥ್, ಯುವ ಘಟಕದ ಅಧ್ಯಕ್ಷರು ರಂಗನಾಥ್ ನಾಯಕ, ಯಾದಗಿರಿ ಈಶಪ್ಪ, ಸೂರಿ ನಾಯಕ, ಸಾಬರೆಡ್ಡಿ, ಶೆಟ್ಟಗೇರ, ನಾಗಪ್ಪ ಶೆಟ್ಟಗೇರಿ ಸೇರಿ ಮತ್ತಿತರರು ಹಾಜರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.